ಕೆಕೆಆರ್ಡಿಬಿ ಯೋಜನೆಯಡಿ ನಿರ್ಮಾಣಗೊಂಡ 2 ಕೊಠಡಿಗಳ ಉದ್ಘಾಟನೆ. ಗಂಗಾವತಿ ತಾಲೂಕಿನ ಹಣವಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿ ನಿರ್ಮಾಣಗೊಂಡ 2 ನೂತನ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವು ನೆರವೇರಿತು. ಕಾರ್ಯಕ್ರಮವನ್ನು ಸನ್ಮಾನ್ಯ ಮಾಜಿ ಸಚಿವರಾದ ಶಿವರಾಜ್ ತಂಗಡಗಿಯವರು, ಶಾಸಕರು ಕನಕಗಿರಿ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಮರೇಶ್ ಗುನಾಳ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿದ್ದನಗೌಡ ಹಾಗೂ ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಶರಣೇಗೌಡರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಟೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗಂಗಾವತಿ ಹಾಗೂ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ವೀರೇಶಪ್ಪ ಕಾಗಿ ಶಿಕ್ಷಕರು ನಿರೂಪಿಸಿದರು. ಶಾಲೆಯ ಮುಖ್ಯ ಗುರುಗಳು ಆದ ಅಸ್ಲಾಂ ಖಾನ್ ರವರು ಬಂದಂಥ ಅತಿಥಿಗಳಿಗೆ ಸ್ವಾಗತ ಕೋರಿದರು. ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ನಿರ್ಮಾಣಗೊಂಡ ಈ 2 ಕೊಠಡಿಗಳು ಶಾಲೆಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದಂಥ ಶರಣೇಗೌಡ್ರೆ ಹಾಗೂ ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿಗಳೇ ಹಾಗೂ ಜಿಲ್ಲಾ ಗ್ರಾಮ ಇಒ ತಾಲೂಕು ಪಂಚಾಯತಿಯ ಇಒ ಅವರೇ ಮತ್ತು SDMC ಅಧ್ಯಕ್ಷೆ ಮತ್ತು ಶಶಿಧರ್ ಅವರೇ ಮತ್ತು ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆದಂಥ ಪರಗೌಡ್ರೆ ಮತ್ತು ನನ್ನ ಗ್ರಾಮದ ನನ್ನ ಆತ್ಮೀಯ ಸೋದರರಾದಂಥ ಸಿದ್ದನಗೌಡ್ರೆ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಹಣವಾಳ ಗ್ರಾಮದ ಎಲ್ಲ ಹಿರಿಯರೇ, ಇಲ್ಲಿ ಸೇರಿದಂಥ ಮುದ್ದು ಮಕ್ಕಳೇ ಮತ್ತು ಶಿಕ್ಷಕ ಮಿತ್ರರು, ಇಲ್ಲಿ 2 ಬಿಲ್ಡಿಂಗನ್ನು ಕೊಟ್ಟಿದ್ದೀವಿ. ಇವತ್ತು ಅದು ಕಾಮಗಾರಿ ಪೂರ್ಣ ಆಗಿ ಮಕ್ಕಳಿಗೆ ಅನುಕೂಲ ಆಗೋಂಥದ್ದು ಆಗ್ತಾ ಇದೆ. ಅದೇ ರೀತಿ ಹೈಸ್ಕೂಲಿಗೂ ಒಂದು 2-3 ಬಿಲ್ಡಿಂಗ್ ಬೇಕು ಅಂತ ನಮ್ಮ BO ಅವರು ಪ್ರಪೋಸಲ್ ಹೇಳಿದ್ದಾರೆ ಮತ್ತು ನಮ್ಮೆಲ್ಲ ಮುಖಂಡರು ಈ ವಿಚಾರ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಈಗ 3-4 ವರ್ಷ ಇದು. ನನಗನ್ಸಿದ ಮಟ್ಟಿಗೆ ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚು ದುಡ್ಡು ಕೊಡುವಂಥ ಕೆಲಸ ಏನಾದರೂ ಆಗ್ತಾ ಇದೆ ಕರ್ನಾಟಕ ರಾಜ್ಯದೊಳಗಾದ್ರೆ ಅದು KKRDBದೊಳಗೆ 25% ನಮ್ದು ಎಷ್ಟು ದುಡ್ಡು ಕೊಡ್ತೀವಿ ಅದರದ್ದು 25% ದುಡ್ಡನ್ನು ಶಿಕ್ಷಣಕ್ಕಾಗಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಯಾಕೆ ಇಷ್ಟು ಬಿಲ್ಡಿಂಗ್ಗಳು ಹೊಸ ಬಿಲ್ಡಿಂಗ್ಗಳು ಆಗ್ತಾ ಇದ್ದಾವೆ ಕ್ಷೇತ್ರದಾಗ ಅಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಗ್ರ್ಯಾಂಟನ್ನು ಇಡುವಂಥ ಕೆಲಸ ಮಾಡ್ತಾ ಇದ್ವಿ. ನನಗನ್ಸಿದ ಮಟ್ಟಿಗೆ ಇನ್ನೂ 2-3 ವರ್ಷ ನಾವು ಬಿಲ್ಡಿಂಗ್ ಕೊಡ್ಬೋದು. ಇನ್ನೂ 2-3 ವರ್ಷ ಆಗಿಂದ ನಿಮಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಉದಾಹರಣೆ, ನನ್ನ ಕ್ಷೇತ್ರಕ್ಕೆ ನನಗನ್ಸಿದ ಮಟ್ಟಿಗೆ ಎಷ್ಟಪ್ಪ ಟೋಟಲು ಕೊಟ್ಟಿದ್ದೀವಿ ವರ್ಷ 10 ಕೋಟಿ ಅಕ್ಷರ ಆವಿಷ್ಕಾರ ಅಂತ ಯೋಜನೆಯನ್ನು ಮಾಡಿ ಕನಿಷ್ಠ 10 ಕೋಟಿ ಬರೀ ಶಿಕ್ಷಣ ಇಲಾಖೆಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅಂದರೆ ನಮ್ಮ ಮಕ್ಕಳು ಅಭಿವೃದ್ಧಿ ಆಗಲಿ, ನಮ್ಮ ಮಕ್ಕಳಿಗೆ ಶಿಕ್ಷಣವಂತರಾಗಲಿ ಅನ್ನೋ ದೃಷ್ಟಿಕೋನ. ನಮಗೆ ಶಿಕ್ಷಣದೊಳಗೆ ಭಾಳ ಹಿಂದುಳಿದಿದ್ದೀವಿ ಈ ಭಾಗದೊಳಗೆ. ಅದ್ರಾಗ ವಿಶೇಷವಾಗಿ ಮಕ್ಕಳು ನೀವು ಚೆನ್ನಾಗಿ ಓದಬೇಕು, ಶಿಕ್ಷಣವಂತರಾಗಬೇಕು. ವಿಶೇಷವಾಗಿ ಹೆಣ್ಮಕ್ಳು SLC ಮುಗಿದ್ಗಳೇ ನಿಮ್ಮ ಮನ್ಯಾಗ ನಿಮ್ಮನ್ನ ಮದುವೆ ಮಾಡ್ತೀವಿ ಬಿಡು, ಆಕೆ ಮುಂದೆ ಓದಿ ಏನು ಮಾಡ್ತಾಳ ಅನ್ನೋದಲ್ಲ. ನೀನು SLC ಮುಗಿಬೇಕು, ಡಿಗ್ರಿ ಮುಗಿಬೇಕು. ಡಿಗ್ರಿ ಮುಗಿದು ಮದುವೆ ಮಾಡೋದೈತೆ, ಅದಾದ ಆಮೇಲೆ ಆದರೆ ಡಿಗ್ರಿ ಕಂಪಲ್ಸರಿ ಮುಗಿಸ್ಲೇಬೇಕು. ಇವತ್ತೇನಾಗೈತೆ ಅಂದ್ರೆ ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಕತ್ತಿದೆ, ಇವ್ರು ಗಂಡು ಮಕ್ಕಳು ಓದೋದು ಬಿಟ್ಬಿಟ್ಟಾರೆ. ಹೌದಲ್ಲ? ನೀವು ಓದ್ಬೇಕು. ನೀವು ಓದಿನೇ ನೌಕರಿ ತಗೋಬೇಕಂತಲ್ಲ, ವಿದ್ಯಾವಂತರಾದ್ರೆ ಸಾಕು. ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನು ಬೇಕಾದ್ರೂ ಸಾಧಿಸೋಕ್ಕೆ ಸಾಧ್ಯತೆ ಐತಿ ವಿದ್ಯಾವಂತರಾದರೆ. ಅದಕ್ಕೆ ನಾವು ವಿದ್ಯಾಭ್ಯಾಸಕ್ಕಾಗಿ, ಶಿಕ್ಷಣಕ್ಕಾಗಿ, ಶಿಕ್ಷಣ ಇಲಾಖೆಗಾಗಿನ ಅತಿ ಹೆಚ್ಚು ದುಡ್ಡು ಕೊಡುವಂಥ ಕೆಲಸವನ್ನು ನಮ್ಮ ಕರ್ನಾಟಕ, ನಮ್ಮದೇನು ಕಲ್ಯಾಣ ಕರ್ನಾಟಕದೊಳಗೆ ಅತಿ ಹೆಚ್ಚು ದುಡ್ಡು ಕೊಡುವಂಥ ಕೆಲಸ ಮಾಡತ್ತೀವಿ. ಇವತ್ತು ಯೂನಿಫಾರ್ಮು ಸರ್ಕಾರ ಕೊಡ್ತಾ ಇದೆ, ಶೂ ಸರ್ಕಾರ ಕೊಡ್ತಾ ಇದೆ, ಮಧ್ಯಾಹ್ನ ಊಟ ನಿಮಗೆ ಕೊಡ್ತಾ ಇದ್ದೀವಿ.
ಟೆಕ್ಸ್ಟ್ ಬುಕ್ಗಳನ್ನು ಕೊಡ್ತಾ ಇದ್ದೀವಿ. ಇನ್ನೇನೈತೆ ನಿಮ್ಮ ಮನೆಯಿಂದ ತರೋಂಥದ್ದು ಏನೈತಿ? ನಾವು ಶಾಲೆ ಓದೋ ಹೊತ್ನ್ಯಾಗ ನಮಗೆ ಶೂನು ಇದ್ದಿದ್ದಿಲ್ಲ, ಇಂಥ ಡ್ರೆಸ್ಸೂ ಇದ್ದಿದ್ದಿಲ್ಲ. ಚಪ್ಪಲ್ ಎಲ್ಲಾರ್ದ ಬರ್ತಿದ್ವಿ ನಾವೆಲ್ಲ ಶಾಲೆಗೆ. ನಮ್ಮ ಕಾಲ ಚಪ್ಪಲ ಇದ್ದಿದ್ದಿಲ್ಲ. ನನಗನ್ಸಿದ ಮಟ್ಟಿಗೆ ಹೈಸ್ಕೂಲ್ಗೆ ಹೋಗೋ ಹೊತ್ತೇ ಚಪ್ಪಲ್ ಹಾಕೊಳಕತ್ತೀವಿ ನಾವು. ನಿಮಗೆಲ್ಲ ಚಪ್ಪಲು, ಶೂ, ಬಟ್ಟೆ ಒಂದೇ ಥರ ಇರಬೇಕಂತ ಬಟ್ಟೆ, ಇವನ್ನೆಲ್ಲ ಶಾಲೆಗೆ ಸರ್ಕಾರನ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಶಿಕ್ಷಣವಂತರಾಗಬೇಕು, ಮನ್ಯಾಗ ಎಲ್ಲ ಮಕ್ಕಳು ಓದಬೇಕು. ಆಮೇಲೆ ಸ್ವಲ್ಪ ಮೊಬೈಲ್ ಕೈಯಾಗ ಹಿಡ್ಕೊಳೋದು ಬಿಡ್ರಿ ಮಕ್ಕಳು ಮಾತ್ರ. ನೋಡಿ, ನಿನ್ನೆ ಒಂದು ದೊಡ್ಡ ಅನಾಹುತ ನಮ್ಮ ಭಾಗದೊಳಗೆ, ಅಯೋಧ್ಯದೊಳಗೆ ಆಗಿದ್ದು. ದಯಮಾಡಿ ಪಾಲಕರು ನೀವು ಇದ್ದೀರಿ, ಮಕ್ಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಹೆಣ್ಮಕ್ಳ ಕೈಯಾಗ ಕೊಡಬೇಡ್ರಿ, ಗಂಡ್ಮಕ್ಳ ಕೈಯಾಗೂ ಕೊಡಬೇಡ್ರಿ ಮೊಬೈಲ್. ಸಾಧ್ಯ ಇದ್ದಷ್ಟು ಒಂದು ಊರಿನ ಎಲ್ಲ ಹಿರಿಯರು, ಮೊನ್ನೊಂದು ಯಾವುದೋ ಒಂದು ಊರೊಳಗೆ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆದಾಗಿರ್ಬೋದು, ಸಾಯಂಕಾಲ 7 ಗಂಟೆ ಅನ್ನಂದ್ರೆ ಯಾರು ಮೊಬೈಲ್ ಮುಟ್ಬಾರ್ದಂತ. ಇಡೀ ಊರಿನಾಗ 7 ಗಂಟೆ ಆದಮೇಲೆ ಮೊಬೈಲ್ ಮುಟ್ಬಾರ್ದು. ಮೊಬೈಲ್ ತೊಗೊಂಡೋಗಿ ಎಲ್ಲರೂ ಇಟ್ಬಿಡೋದು. ಇದೆಲ್ಲ ಮಾಡಬೇಕು. ಮೊಬೈಲ್ನಿಂದ ಎಷ್ಟು ಒಳ್ಳೇದೈತೆ ಅದರ 3 ಪಟ್ಟು ಕೆಟ್ಟದ್ದೈತೆ. ಮಕ್ಕಳು ಭಾಳಷ್ಟು, ನಾವು ಅದನ್ನೇನಾಗಿದ್ರೆ ಆನ್ಲೈನ್ ಕ್ಲಾಸು, ಆ ಕ್ಲಾಸು, ಅದ್ರ ಅವಶ್ಯಕತೆ ಇಲ್ಲ. ಶಾಲೆಯಾಗ ಓದಿದ್ದನ್ನು ನೀವು ಓದಿ ಮನೆಯಾಗ ಹೋಗಿ ರಿವಿಷನ್ ಮಾಡಿಬಿಟ್ರೆ ಸಾಕು. ಮತ್ತು ಶಿಕ್ಷಕರು ನೀವು ಇಲ್ಲಿದ್ದೀರಿ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ನಿಮಗೆ ಶಿಕ್ಷಕರ ಪದವಿ ಸಿಕ್ಕಿದ್ದ ಭಾಳ ದೊಡ್ಡದು. ಗುರುವಿನ ಪದವಿ ಸಿಕ್ಕಿದ್ದ ಭಾಳ ದೊಡ್ಡದು. ಗುರುವಿನಷ್ಟು ಶ್ರೇಷ್ಠ ಯಾರ್ದೂ ಇಲ್ಲ. ಅದಕ್ಕೆ ಆ ಪದವಿ ನೀವು ತೊಗೊಂಡಿದ್ರೆ ಮಕ್ಕಳನ್ನು ಉದ್ಧಾರ ಮಾಡಿ, ಮಕ್ಕಳಿಗೆ ಶಿಕ್ಷಣವಂತರನ್ನಾಗಿ ಮಾಡಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ರಿ. ಸರ್ಕಾರ ಇವತ್ತು ಸಾಕಷ್ಟು ಸವಲತ್ತನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ, ಅದು ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚು ಅವಕಾಶಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೆ ನೀವೆಲ್ಲರೂ ಶಿಕ್ಷಣವಂತರಾಗಬೇಕು. ನೋಡಿ, ಅಷ್ಟರೊಳಗೆ ಹೆಣ್ಮಕ್ಳು ಎಷ್ಟು ಸಿಸ್ಟಮೆಟಿಕ್ ಕುಂತು ಚಪ್ಪಾಳೆ ಹೊಡಿತಾರೆ. ನೀವು ನೋಡಿದ್ರೆ ಹಿಂಗೆ ಕುಂತೀರಿ. ಒಂದು ಚಪ್ಪಾಳೆ ಹೊಡೆಯವ್ರಿ, ಕೈ ತಿರುಗಿ ತುರ್ಸ್ಕೊಂಡವ್ಯಾರ, ಕೈ ತುರ್ಸ್ಕೊಂಡವ್ಯಾರ. ಇವೆಲ್ಲ ಮಕ್ಕಳು ಹೆಂಗಿರ್ಬೇಕು, ಭಾಳ ಆ್ಯಕ್ಟಿವ್ ಆಗಿರ್ಬೇಕು, ಮತ್ತು ಶಿಸ್ತುಬದ್ಧವಾಗಿರ್ಬೇಕು. ಇವ್ರಿಗಿನ್ನ ಡ್ರೆಸ್ ಕೊಟ್ಟಿಲ್ಲ, ಯಾಕೆ ಡ್ರೆಸ್ ಹಾಕೊಂಬಂದಿಲ್ಲ? ಮತ್ತೆ ಯಾಕೆ ಹಾಕಂದಿಲ್ಲ? ಹೊಲಿಯಕ್ಕೆ ಹಾಕ್ಯಾರ? ಇವರು ಹೊಲ್ಸನ್ ತಮ್ಮಂದಾರ ಹಳೆವ, ಮತ್ತು ಇವರು ಹಳೆವ್ ಇರ್ಬೇಕಲ್ಲ, ಯಾಕೆ ಹಳೆವ್ ಹಾಕ್ಯಾನಲ್ಲ ಅದು? ಹರ್ಕೊಂಬಿಟ್ಟಿರೇನ? ಇಲ್ಲ. ನೋಡಿ, ಹೆಣ್ಮಕ್ಳು ಸಿಸ್ಟಮೆಟಿಕ್ ಆಗಿದಾರ, ನೀವು ಸಿಸ್ಟಮೆಟಿಕ್ ಆಗಿರ್ಬೇಕು. ಎಲ್ಲರಿಗೂ ಹೊಲಿಸಿ. ಮತ್ತು ಈ ವರ್ಷ ಪ್ರಾರಂಭ ಆಗಿದೆ. ಇದು ಜೂನು 7ನೇ ತಾರೀಕು. ಮೊದಲನೇ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ಕೂಲು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ. ಮತ್ತು BO ಅವರು ಪ್ರತಿಯೊಂದು ಶಾಲೆಗೆ ಭೇಟಿ ಕೊಡಬೇಕು. ನೀವು ಕಂಪಲ್ಸರಿ ಭೇಟಿ ಕೊಡಬೇಕು. ಮಕ್ಕಳು ಶಿಕ್ಷಕರನ್ನ ಯಾವ ರೀತಿ ಪಾಠ ಮಾಡ್ತಾರೆ ಅನ್ನೋದು ಚೆಕ್ ಮಾಡಬೇಕು. ಕೆಲವೊಂದಿಷ್ಟು ಶಿಕ್ಷಕರೇ ಸ್ವಲ್ಪ ಸರಿಯಾದ ಅಟೆಂಡೆನ್ಸ್ ಇಲ್ಲದಂಥ ಪರಿಸ್ಥಿತಿ ಒಳಗಿದ್ದಾರೆ ಶಿಕ್ಷಕರು. ಅಂಥದಕ್ಕೆ ಅವಕಾಶ ಕೊಡಬಾರ್ದು. ನಮ್ಮ ಮಕ್ಕಳು ಈ ಸದ್ಯ ನೋಡಿ SLC ಎಷ್ಟನೇ ಸ್ಥಾನ? 16, 17. ಜಾಸ್ತಿ ಆಗ್ಬೇಕು ಇನ್ನು. ಈ ವರ್ಷ SLC ಮಕ್ಕಳು ಎಷ್ಟರಿ? ಎಲ್ಲಿದೆ? ಎಷ್ಟರಿ? ಎಷ್ಟು? ಎಲ್ಲಿದ್ದೀರಿ? ಕೈ ಎತ್ತಿರಿ. SLC ಮಕ್ಕಳು ಕೈ ಎತ್ತಿರಿ. ನೀವೆಲ್ಲ SLC ಚೆನ್ನಾಗಿ ಓದಬೇಕು. ಜೀವನದ ಮೊದಲನೇ ತಿರುವು ನಿಮ್ಮದು SSLC ಅಂದರೆ. 10th ಕ್ಲಾಸ್ ಅಂದರೆ ಜೀವನದ ಮೊದಲನೇ ತಿರುವು. ಇಲ್ಲಿ ನೀವು ಚಲೋ ರಿಸಲ್ಟ್ ತೊಗೊಂಡ್ರಂದ್ರೆ PUC ಸೈನ್ಸ್ಗೆ ಹೋಗ್ಬೋದು, PUC ಆರ್ಟ್ಸ್ಗೆ ಹೋಗ್ಬೋದು, PUC ಕಾಮರ್ಸ್ಗೆ ಹೋಗ್ಬೋದು. ITI ಡಿಪ್ಲೊಮಾ ಇಲ್ಲ, PUC ಮೇಲೆ ಐತಲ್ಲ ಡಿಪ್ಲೊಮಾ. SLC ಮೇಲೆ ಐತೇನಲ್ಲ, ನಾವಿದ್ದಾಗಿತ್ತು. ಇಲ್ಲ SLC, ನಾವೆಲ್ಲ ಡಿಪ್ಲೊಮಾ ಅಪ್ಲಿಕೇಶನ್ ಹಾಕಿದ್ದೆ ನಾನು. ನನಗೆ ಫ್ರೀ ಸೀಟ್ ಸಿಕ್ಕಿತ್ತು ಕುಶಾಲನಗರದಾಗ. ನಾನು ಹೋಗಲಿಲ್ಲ, ದೂರ ಆಗುತ್ತಂತಂದು ಹೋಗಲಿಲ್ಲ. ನನಗೆ ಸಿವಿಲ್ ಕೊಡ್ತೀನಿ ಅಂತಂದ್ರು ಕುಶಾಲನಗರ.
ಒಳ್ಳೆ ಮೊದಲನೇ ತಿರುವು. ಎರಡನೇ ತಿರುವು ಯಾವುದಂದ್ರೆ PUC ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರ್, ಅದಾದಮೇಲೆ ಮೆಡಿಕಲ್ಲು, ಇಂಜಿನಿಯರಿಂಗು, ಬೇರೆ ಬೇರೆ ಎಲ್ಲ ಕೋರ್ಸ್ಗೆ ಹೋಗ. ಅದಕ್ಕೆ SLC ಮಕ್ಕಳು ಚೆನ್ನಾಗಿ ಓದಬೇಕು. ಆಮೇಲೆ ಮೊದಲು ನಿಜ ಕಾಪಿ ಹೊಡಿಯೋಕ್ಕೆ ಕೆಲಸ ಇಲ್ಲ ನಿಮ್ಮದು ಎಲ್ಲಿ ಸೆಂಟ್ರ್ ಐತೆ ಅಲ್ಲಿ CC ಕ್ಯಾಮ್ರಾ ಇಟ್ಬಿಟ್ಟಿವಿ. ನೀವು ಯಾವುದು ಕಾಪಿ ಮಾಡೋದು ಗೊತ್ತಾಗತ್ತೆ ನಮಗೆ. ಅದಕ್ಕೆ ಆ ಕೆಲಸ ಮಾಡಬಾರ್ದು. ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತರ್ತೀರ. ಎಸ್, ಥ್ಯಾಂಕ್ ಯು, ಧನ್ಯವಾದ.